ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ತಿರುವು ಪಡೆದುಕೊಂಡಂತೆ ಕಾಣಿಸ್ತಾ ಇದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಪಡ್ಕೊಳ್ಳೇಬೇಕು ಅಂತ ಈಗ ಇನ್ನೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಿಗೇ ಗಾಳ ಹಾಕಿದ್ದಾರೆ. ಅವರನ್ನು ಮನವೊಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಬೇಕಾದಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಪರವಾಗಿ ಲಾಬಿ ಮಾಡಲಿಕ್ಕೆ ಈಗಾಗಲೇ 2-3 ಬ್ಯಾಚ್ ಶಾಸಕರು ದೆಹಲಿಗೆ ಹೋಗಿ ಬಂದಿದ್ದಾರೆ. ದೆಹಲಿಯಲ್ಲೇ ಹೈಕಮಾಂಡ್ ನಾಯಕರ ಭೇಟಿ ಆಗಿಲ್ಲ, ಆದರೆ ಹೈಕಮಾಂಡ್ ಮೇಲೆ ಪರೋಕ್ಷವಾಗಿ ಒತ್ತಡ ಏರುವಂಥ ತಂತ್ರವನ್ನು ಮಾಡ್ತಿದ್ದಾರೆ. ಈಗ ಇನ್ನೊಂದು ಮಹತ್ವ ಬೆಳವಣಿಗೆ ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತ ವಲಯಕ್ಕೆ ಕೈ ಹಾಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತರನ್ನ ತಮ್ಮ ಕಡೆ ಸೆಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಆದರೆ ಡಿ ಕೆ ಶಿವಕುಮಾರ್ ಅಂಥದ್ದೊಂದು ಮಹತ್ವದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮೊದಲಿಗೆ ಭಾಳ ಆಶ್ಚರ್ಯಕರವಾಗಿ ಸಿದ್ದರಾಮಯ್ಯವರ ಪರಮಾಪ್ತರು ಅಂತ ಹೇಳಲಾಗುವಂತಹ ಸಚಿವ ಕೆ ಜೆ ಜಾರ್ಜ್ ಅವರ ಮನೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೋದರು, ಮಾತಾಡಿದರು. ಏನು ಮಾತಾಡಿದರು ಅಂಥೇಳಿ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಆಗಲಿ ಅಥವಾ ಜಾರ್ಜ್ ಅವ್ರ ಕಡೆಯಿಂದ ಆಗಲಿ ಗೊತ್ತಿಲ್ಲ. ಕೆ ಜೆ ಜಾರ್ಜ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ನಾನೊಮ್ಮೆ ದೆಹಲಿಯಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಹಂಗೆ ಮಾತಾಡ್ತಾ ನಿಮ್ಮ ಸ್ನೇಹಿತರು ಸಿದ್ದರಾಮಯ್ಯ ಅಂತ ಅಂದ್ಬಿಟ್ಟೆ. ಫ್ಲೋರಲ್ಲಿ ಬಂದುಬಿಡ್ತು. ಇಮಿಡಿಯೇಟ್ಲಿ ಅವ್ರು ಕರೆಕ್ಷನ್ ಹಾಕಿದ್ರು, ಅವರು ನಮ್ಮ ಸ್ನೇಹಿತರಲ್ಲ, ನಮ್ಮ ನಾಯಕರು ಅಂತ. ಅಷ್ಟು ನಿಷ್ಠೆ ಕೆ ಜೆ ಜಾರ್ಜ್ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲೆ. ಅಂತಹ ಆಪ್ತರನ್ನು ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ. ಅದು ಜಾರ್ಜ್ ಅವರನ್ನು ತಮ್ಮ ಕಡೆ ಸೆಳೆಯುವಂತಹ ಅಥವಾ ಮನವೊಲಿಸಿಕೊಳ್ಳುವಂಥ ಪ್ರಯತ್ನ ಅಂತ ಕೂಡ ಹೇಳಲಾಗ್ತಿದೆ. ಇದು ಒಬ್ಬರು ಆಯಿತಾ. ಎರಡನೇದಾಗಿ ವಸತಿ ಸಚಿವ ಜಮೀರ್ ಅಹಮದ್ ಅವರನ್ನೂ ಕೂಡ ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಒನ್ಸ್ ಅಗೇನ್ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಇದೇ ಸಿದ್ದರಾಮಯ್ಯ ಅವರ ಕಾರಣಕ್ಕೋಸ್ಕರ JDS ಬಿಟ್ಟು ಕಾಂಗ್ರೆಸ್ ಸೇರಿದಂಥವ್ರು. ಜಮೀರ್ ಅಹಮದ್ಗೆ ಹಿಂದಿನ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿ ಮಾಡಿದ್ದು ಮತ್ತು ಈಗ ಮಂತ್ರಿ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅಷ್ಟು ಪರಮಾಪ್ತರು ಜಮೀರ್ ಸಿದ್ದರಾಮಯ್ಯ ಅವರಿಗೆ. ಅಂತಹ ಜಮೀರ್ ಅಹಮದನ್ನು ಡಿ ಕೆ ಶಿವಕುಮಾರ್ ಈಗ ತನ್ನ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಂಬರ್ 3, ಇದು ಭಾಳ ಆಶ್ಚರ್ಯಕರವಾಗಿ ನಡೆದಿರುವಂತಹ ಒಂದು ಬೆಳವಣಿಗೆ. ಅದು ಸಿದ್ದರಾಮಯ್ಯ ಅವರ ದಶಕಗಳ ಕಾಲದ ದೋಸ್ತಿ ಸತೀಶ್ ಜಾರಕಿಹೊಳಿ ಅವರನ್ನು ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೇಳಿ ಗೊತ್ತಾಗ್ತಿದೆ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಜನತಾ ಪರಿವಾರದಲ್ಲಿದ್ದು, ಜನತಾ ಪರಿವಾರದಿಂದ ಅವರಿಬ್ಬರನ್ನ ಉಚ್ಚಾಟನೆ ಮಾಡಲಾಯಿತು. ಆಗ ABPJD ಎನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದರು. ಅದಾದಮೇಲೆ ಕಾಂಗ್ರೆಸ್ ಸೇರಿದ್ರು. ಕಾಂಗ್ರೆಸ್ನಲ್ಲೂ ಕೂಡ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಆಗಿದ್ದರು. ಮತ್ತು ಸಿದ್ದರಾಮಯ್ಯ ಅವರ ಅಹಿಂದ ಚಳವಳಿಗೆ ಸತೀಶ್ ಜಾರಕಿಹೊಳಿ ಫಂಡ್ ಮಾಡಿದ್ರು ಅನ್ನುವಂಥ ಮಾಹಿತಿಗಳೆಲ್ಲ ಇದ್ದಾವೆ. ಅವರಿಬ್ಬರದು ಅಷ್ಟು ದೋಸ್ತಿ. ಅಂತಹ ದೋಸ್ತಿಯನ್ನು ತನ್ನ ಕಡೆಗೆ ಸೆಳೆಯುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ನಡೆಸಿದರೆ, ನಿನ್ನೆ ತಡರಾತ್ರಿ ಒಬ್ಬರೇ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಗೌಪ್ಯವಾಗಿ ಭೇಟಿ ಮಾಡಿ ಬಂದಿದ್ದಾರೆ, ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ನಿಮಗೆಲ್ಲ ಗೊತ್ತು ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಒಂದು ಮಾತನ್ನು ಹೇಳ್ತಾನೆ ಇರ್ತಾರೆ. ನಾನೇನಿದ್ರು 2028ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡ್ತೀನಿ, ಈಗ KPCC ಅಧ್ಯಕ್ಷ ಗಾದಿಗೆ ಕೇಳ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಗಾದಿ ಕೊಡಿಸುವ ಮತ್ತು ಉಪಮುಖ್ಯಮಂತ್ರಿ ಪಟ್ಟವನ್ನು, ಅಂದರೆ ಈಗ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ 2 ಮಹತ್ವದ ಹುದ್ದೆ ನೀಡುವಂತಹ ಆಫರನ್ನು ನೀಡಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕಪ್ಪ ಇಷ್ಟೊಂದು ಮಹತ್ವ ಅಂದರೆ, ಒಂದು ನಾನಾಗಲೇ ಹೇಳ್ದಂಗೆ ಅವರು ಸಿದ್ದರಾಮಯ್ಯವರ ಪರಮಾಪ್ತರು. ಅವರನ್ನು ಸೆಳೆದುಬಿಟ್ರೆ ಉಳಿದವ್ರನ್ನ ಆರಾಮಾಗಿ ತನ್ನ ಕಡೆಗೆ
ಆಕರ್ಷಣೆ ಮಾಡ್ಬೋದು, ತನ್ನ ಪರವಾಗಿ ನಿಲ್ಲುವಂತೆ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರ. ಅದಲ್ಲದೆ ಸತೀಶ್ ಜಾರಕಿಹೊಳಿಯವ್ರಿಗೂ ಕೂಡ ಕೆಲವು ಶಾಸಕರ ಬೆಂಬಲ ಇದೆ. ಬೆಳಗಾವಿ ಜಿಲ್ಲೆಯ ಮತ್ತು ಪರಿಶಿಷ್ಟ ಪಂಗಡ ಎಲ್ಲೆಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೋ ಅಲ್ಲಿನ ಬಹುತೇಕ ಶಾಸಕರು ಸತೀಶ್ ಜಾರಕಿಹೊಳಿಯವ್ರ ಪರ ಇದ್ದಾರೆ. ಅವ್ರು ಹೇಳಿದವ್ರಿಗೆ ಕೈ ಎತ್ತುವಂಥ ಸಾಧ್ಯತೆಗಳು ಇರ್ತವೆ. ಅದರಿಂದಾಗಿ ಸತೀಶ್ ಜಾರಕಿಹೊಳಿಯವರನ್ನು ತನ್ನ ಕಡೆ ಸೆಳೆದ್ರೆ ಮೊದಲನೇದಾಗಿ ಒಂದಿಷ್ಟು ಜನ ಶಾಸಕರು ಬರ್ತಾರೆ. ಸಿದ್ದರಾಮಯ್ಯವರ ಬಹಳ ದೊಡ್ಡ ಬಲವನ್ನು ಕಟ್ ಮಾಡ್ದಂಗೆ ಆಗುತ್ತೆ. ಹೈಕಮಾಂಡ್ಗೂ ಕನ್ವಿನ್ಸ್ ಮಾಡ್ಬೋದು. ಮತ್ತು KPCC ಅಧ್ಯಕ್ಷ ಗಾದಿಯನ್ನು ಕೊಡೋದ್ರಿಂದ ಬೇರೆ ಥರ ಸಮಸ್ಯೆ ಆಗದ ರೀತಿಯಲ್ಲೂ ನೋಡ್ಕೊಳ್ಬೋದು. ತಮಗೀಗ ಬಹಳ ದೊಡ್ಡ ತೊಡಕಾಗಿರುವಂಥ ಸತೀಶ್ ಜಾರಕಿಹೊಳಿಯವರನ್ನು ತಮ್ಮ ಕಡೆ ಸೆಳಿಬೇಕು ಅಂತಲೇ DK ಶಿವಕುಮಾರ್ ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿಯವರನ್ನು ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಈ ಥರದ ಆಫರ್ಗಳನ್ನು ನೀಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಈಗ ಸಿದ್ದರಾಮಯ್ಯ ಅವರ ಪರಮಾಪ್ತರಾದಂತಹ KJ ಜಾರ್ಜ್, ಜಮೀರ್ ಅಹಮದ್ ಮತ್ತು ಸತೀಶ್ ಜಾರಕಿಹೊಳಿ ಇವ್ರು 3 ಜನಕ್ಕೆ ಗಾಳ ಹಾಕಿದ್ದಾರೆ DK ಶಿವಕುಮಾರ್. ಈ DK ಶಿವಕುಮಾರ್ ಅವರ ಈ ನಡೆ ನೋಡಿದ್ರೆ ನಾಳೆ ಅವರು ಡಾಕ್ಟರ್ G ಪರಮೇಶ್ವರ್ ಅವರನ್ನು ಅಪ್ರೋಚ್ ಮಾಡ್ಬೋದು, MB ಪಾಟೀಲ್ ಅವರನ್ನು ಅಪ್ರೋಚ್ ಮಾಡ್ಬೋದು. ಹಾಗೆಯೇ ಸಿದ್ದರಾಮಯ್ಯ ಬಳಗದಲ್ಲಿರುವಂಥ ಇನ್ನಷ್ಟು ಶಾಸಕರನ್ನು, ಸಚಿವರನ್ನು ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ನಡೆಸ್ಬೋದು. ಆ್ಯಕ್ಚುಲಿ 3 ಪಕ್ಕಾ ಸಿದ್ದರಾಮಯ್ಯ ಫಾಲೋವರ್ಸ್ ಅಂತನ್ನುವಂಥವ್ರು. ಹಾಗೆ ನೋಡಿದ್ರೆ ಕೃಷಿ ಸಚಿವ ಚಲುವರಾಯಸ್ವಾಮಿಯವ್ರ ವಿಷಯದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಚಲುವರಾಯಸ್ವಾಮಿಯವರು ಕೂಡ ಸಿದ್ದರಾಮಯ್ಯವರ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ಸಿಗೆ ಬಂದರು, ಸಿದ್ದರಾಮಯ್ಯವರಿಂದಾಗೇ ಕಾಂಗ್ರೆಸ್ಸಿಗೆ ಬಂದರು, ಅವರಿಂದಾಗೇ ಮಂತ್ರಿ ಆದರು. ಅಂಥವ್ರನ್ನು ಇವರು ದೆಹಲಿಗೆ ಕಳಿಸಿದ್ರಂತೆ DK ಶಿವಕುಮಾರ್ ತಮ್ಮ ಪರವಾಗಿ ಲಾಬಿ ಮಾಡಿ ಅಂತ. ಅದು ಅಂತೆ ಕಂತೆ ರೂಪದಲ್ಲಿ ಇತ್ತು. ಅದರಿಂದ ನಾನು ಅದನ್ನು ಅಷ್ಟು ಮಹತ್ವ ಕೊಟ್ಟು ಹೇಳಲಿಲ್ಲ. ಆದರೆ KJ ಜಾರ್ಜ್, ಜಮೀರ್ ಅಹಮದ್ ಮತ್ತು ಸತೀಶ್ ಜಾರಕಿಹೊಳಿ ವಿಷಯದಲ್ಲ, ಇದು ಭಾಳ ಸೀರಿಯಸ್ ಆದಂಥ ವಿಷಯ. ಇನ್ ಕೇಸ್ ಇದರಲ್ಲಿ DK ಶಿವಕುಮಾರ್ ಸಕ್ಸಸ್ ಆಗಿಬಿಟ್ರೆ ಡೆಫಿನೆಟ್ಲಿ ಅವ್ರಿಗೆ ಇನ್ನೊಂದಷ್ಟು ಜನ ಶಾಸಕರ ಮತ್ತು ಸಚಿವರ ಬೆಂಬಲ ಸಿಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಸಿದ್ದರಾಮಯ್ಯವರಿಗೆ ಭಾಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಆಗುತ್ತೆ ಈ ಆಪರೇಷನ್ಗಳೇನಾದ್ರು ಸಕ್ಸಸ್ ಆಗಿಬಿಟ್ರೆ. ಇದಷ್ಟು ಸುಲಭ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಅವರು ಸಿದ್ದರಾಮಯ್ಯವ್ರ ಜೊತೆಗೆ ಭಾಳ ಕಂಫರ್ಟಬಲ್ ಆಗಿದ್ದಾರೆ. ಅದು KJ ಜಾರ್ಜ್ ಇರ್ಬೋದು, ಜಮೀರ್ ಇರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು. ಅವ್ರಿಗೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ. ಆ ಕಾರಣಕ್ಕೋಸ್ಕರವೇ ಅವರು ಸಿದ್ದರಾಮಯ್ಯವ್ರ ಜೊತೆಗೆ ಇದ್ದಾರೆ. ಏನೋ ಪ್ರಾಬ್ಲಮ್ ಇದ್ದರೆ ಅವರನ್ನು ಸೆಳೆಯೋದು ಈಸಿ. ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ಅಂತೇಳಿ ಅವರನ್ನು ತಮ್ಮ ಕಡೆಗೆ ಸೆಳ್ಕೊಳ್ಬೋದು. ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಅವರನ್ನು ಈ ಕಡೆಗೆ ಸೆಳ್ಕೊಳ್ಬೇಕು ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಆಫರ್ ಕೊಟ್ಟಿರೋದನ್ನು ಬಿಟ್ಟರೆ ಉಳಿದಿಬ್ಬರಿಗೆ ಏನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ DK ಶಿವಕುಮಾರ್ ಅವರ ಈ ನಡೆ ಬಹಳ ಕುತೂಹಲವನ್ನು ಮೂಡಿಸಿದೆ. ಮತ್ತು ಇದು ನಾನು ಹೇಳ್ದಲ್ಲ, ಆಪರೇಷನ್ ಸಕ್ಸಸ್ ಆಗಿಬಿಟ್ರೆ ಅಂತ. ಸಕ್ಸಸ್ ಆದರೆ DK ಶಿವಕುಮಾರ್ಗೆ ಬಂಪರ್, ಸಕ್ಸಸ್ ಆಗಲಿಲ್ಲ ಅಂದರೆ ಭಾಳ ದೊಡ್ಡ ಹಿನ್ನಡೆ ಕೂಡ ಆಗುತ್ತೆ. ಅದರಿಂದಾಗಿ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನ್ನಿಸ್ತು. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.